ಓಕೆ, ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರೋದು. ಸೊ ನಾನೊಂದು ಕೇಳ್ಪಟ್ಟೆ ಸ್ಟೋರಿ, ನಿಮ್ಮಲ್ಲಿ ಒಬ್ಬರು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ವಿನ್ ಆಗಿ ಅವ್ರು ಕೆಲಸ ಸಿಕ್ಕಿ ಅದನ್ನು ವಿನ್ ಅಂತ ಹೇಳಲ್ಲ ನಾವು. ಅಂದ್ರೆ ನೀವು ಫುಲ್ ಕೋಡ್ ವರ್ಡ್ಸ್ ಚೇಂಜ್ ಮಾಡ್ತಾ ಇದ್ದೀರಿ. ಇಲ್ಲ ಇಲ್ಲ ಇಲ್ಲ, ಅದು ಸತ್ಯ. ಆಕ್ಚುಲಿ ಅದನ್ನೆಲ್ಲ ನಾವೇನ್ ಮಾಡ್ಬಿಟ್ಟಿದೀವಿ, ವಿನ್ನಿಂಗು, ಸಾಧನೆ, ಹೆಸರು ಮಾಡೋದು, ಅವ್ನು ಸಕ್ಸಸ್ಫುಲ್ ಆದ, ಅದು ಅಲ್ಲ ಆಕ್ಚುಲಿ. ಸಾಮಾಜಿಕ ಜೀವನದಲ್ಲಿ ಅದ ವರ್ಡ್ಸ್ಗಳು ಬರಬಾರ್ದು. ಇಟ್ ಇಸ್ ನಾಟ್ ಸಕ್ಸಸ್, ಇಟ್ ಇಸ್ ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ ಆಗಿ ಒಂದು ಕೆಲಸ ಸಿಗೋದು. ಅದು ನೋಡಿ, ಅದಕ್ಕೂ ಒಂದು ಏನೋ ಒಂದು ಇದು ಮಾಡಿದ್ದಾರೆ, ಒಂದು ಸಂಬಳ ಅಂತ ಫಿಕ್ಸ್ ಮಾಡಿದ್ದಾರೆ. ಸೊ ಅದು ಹಂಗೆ ಆಗ್ಬೇಕು ಆಕ್ಚುಲಿ. ಏನ್ ಹೇಳಿ, ಒಂದು ಕೆಲ್ಸಕ್ಕೆ ಕರೆಕ್ಟಾಗಿ ಅವ್ರ ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಬಿಸ್ನೆಸ್ ಆಗಬಾರ್ದು. ಏನ್ ಹೇಳಿ, ತುಂಬಾ ಹಣ ಹೂಡಿಕೆ ಮಾಡೋದು, ತುಂಬಾ ಪ್ರಖ್ಯಾತರು ಬಂದು ನಿಂತ್ಕೊಳ್ಳೋದು, ಅದೇ ಕ್ರೈಟೀರಿಯಾ ಆಗಬಾರ್ದು ಆಕ್ಚುಲಿ. ವಿಚಾರಗಳು ಕ್ರೈಟೀರಿಯಾ ಆಗಬೇಕು. ಅದನ್ನ ನಾವು ಯೋಚನೆ ಮಾಡ್ಬೇಕು. ಸಮಾಜದಲ್ಲಿ ಇರೋರು ನಮ್ಗೇನು ಬೇಕು, ನಮ್ಗೆ ಎಂಥ ವ್ಯಕ್ತಿ ಬೇಕು, ನಮ್ಗೆ ಎಂಥ ಕೆಲಸಗಾರ ಬೇಕು, ಅವ್ನು ಎಷ್ಟು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋದಕ್ಕೆ ಹೆಂಗೆ ಸಾಧ್ಯ, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವನ್ನ ಸರಿ ಇಲ್ಲ ಅಂದರೆ ಕೆಳಗಿಳಿಸುವಂಥ ಒಂದು ರೈಟ್ಸ್ ಜನಗಳ ಕೈಲಿದೆಯಾ. ಸೊ ಇದೆಲ್ಲ ನಾವು ಪ್ರಜೆಗಳು ಯೋಚನೆ ಮಾಡ್ಬೇಕು ಅದನ್ನ. ಸೊ ಅದಕ್ಕೋಸ್ಕರ ಪ್ರಯತ್ನ ಪಡ್ಬೇಕು ನಾವು. ಇಟ್ ಈಸ್ ನಾಟ್ ಅಬೌಟ್ ದಟ್ ಪಾರ್ಟಿ, ದಿಸ್ ಪಾರ್ಟಿ, ಅವ್ರು ಬಂದರು ಇವ್ರು ಸರಿ ಇಲ್ಲ, ಇವ್ರು ಅವ್ರಿಗಿಂತ ಬೆಟ್ರು ಅಥವಾ ಅವ್ರಿಗಿಂತ ಇವರು ಕರಪ್ಟು, ಅದಲ್ಲ ಆ್ಯಕ್ಚುಲಿ ನಾವು ಯೋಚನೆ ಮಾಡೋದಲ್ಲ. ಸೊ ಸಾಮಾಜಿಕ ಜೀವನ ನಾನು ಹೇಳ್ತಿರೋದು. ಎಲ್ಲ ಪರ್ಸನಲ್ ಜೀವನ ಕರೆಕ್ಟ್. ನಾವು ಬಿಸ್ನೆಸ್ ನೋಡಪ್ಪ, ಅವ್ನು ಬಿಸ್ನೆಸ್ ಮಾಡ್ದ, ಸಕ್ಸಸ್ಫುಲ್ ಆದ, ಅದು ಬೇರೆ. ಅವ್ನು ಇನ್ನು ಬಂಡವಾಳ ಹಾಕಿರ್ತಾನೆ, ಅವ್ನು ಕಷ್ಟಪಡ್ತಾನೆ, ಸಕ್ಸಸ್ಫುಲ್ ಆಗ್ತಾನೆ. ಇದು ಸಾಮಾಜಿಕ, ಇದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕೋದು, ಸಕ್ಸಸ್ ಆಗೋದು, ದುಡ್ಡು ಮಾಡೋದು, ಅದಲ್ಲ. ಬಿಸ್ನೆಸ್ ಅಲ್ಲ ಇದು. ಬಿಕಾಸ್ ಇಲ್ಲಿ ನಿಮ್ದು ಎಲ್ಲಾರ ದುಡ್ಡು ಇದೆ. ದೇಶ ರನ್ ಆಗ್ತಿರೋದು ಎಲ್ಲರ ಟ್ಯಾಕ್ಸ್ ಮನಿಲಿ. ಸೊ ಅದು ಅರ್ಥ ಮಾಡ್ಕೊಬೇಕು. ನಮ್ ದುಡ್ಡಲ್ಲಿ ಇನ್ನೊಬ್ರು ಬಿಸ್ನೆಸ್ ಮಾಡಬಾರ್ದು, ಅವ್ರ ದುಡ್ಡಲ್ಲಿ ಅವ್ರು ಬಿಸ್ನೆಸ್ ಮಾಡ್ಕೊಳ್ಳಿ.